ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ಸನಾತನ ಸಂಸ್ಕೃತಿಯು ನಾಶವಾಗುತ್ತಿರುವುದು ನಮಗೆಲ್ಲ ಗೊತ್ತುಂಟು. ಅದನ್ನು ಬೆಳೆಸುವುದಕ್ಕೆ, ಉಳಿಸುವುದಕ್ಕೆ ಹಲವಾರು ಪ್ರಯತ್ನಗಳು ನಡೆದಿದೆ ಹಾಗೂ ಈಗಾಗಲೂ ನಡೆಯುತ್ತಾರೆ. ಅದರಲ್ಲಿಯೇ ಒಂದು ಮಹತ್ ಪ್ರಯತ್ನ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ. ಇದರಲ್ಲಿ ಪರಂಪರಾ ಗುರುಕುಲ ಎಂಬ ವಿಶೇಷ ಗುರುಕುಲದಲ್ಲಿ ನನಗೆ 4 ವರ್ಷ ಓದುವ ಅವಕಾಶ ಸಿಕ್ಕಿತು. ಪರಂಪರಾ ಗುರುಕುಲದಲ್ಲಿ ಮುಖ್ಯವಾಗಿ ಪಾರಂಪರಿಕ ಶಿಕ್ಷಣ, ಶಾಸ್ತ್ರ ಶಿಕ್ಷಣ ನಡೆಯುತ್ತಿದ್ದು, ನ್ಯೂನ ಭಾಗದಲ್ಲಿ ನವಯುಗ ಶಿಕ್ಷಣವೂ ನಡೆಯುತ್ತದೆ. ಈ ವರ್ಷ PUC ಪರೀಕ್ಷೆಯಲ್ಲಿ 97.67% ನಾನು ತೇರ್ಗಡೆಗೊಂಡಿದ್ದೇನೆ. ನಾನು ನನ್ನ ಮನೆಯಲ್ಲೇ ಇರ್ತಿದ್ರೆ ಇಷ್ಟು ಅಂಕ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಯಾಕೆ ಅಂದರೆ ಪಾರಂಪರಿಕ ಶಿಕ್ಷಣ ಹಾಗೂ ಗುರುಕುಲ ಶಿಕ್ಷಣ ನನ್ನ ಬುದ್ಧಿಯನ್ನು ಚುರುಕು ಮಾಡಿದೆ. ನನ್ನ ಗ್ರಹಣ ಶಕ್ತಿ, ನನ್ನ ಧಾರಣ ಶಕ್ತಿ ಮತ್ತು ಸ್ಮರಣ ಶಕ್ತಿಯನ್ನು ವೃದ್ಧಿಸಿದೆ. ಇದರಿಂದ ಮುಖ್ಯವಾಗಿ ನಮಗೆ ಎಲ್ಲ ವಿಷಯವನ್ನು ಗ್ರಹಣ ಮಾಡುವುದರಲ್ಲಿ, ಯಾವುದಾದ್ರೊಂದು ವಿಷಯವನ್ನು ಹೇಗೆ ಚೆನ್ನಾಗಿ ಮಾಡುವುದು, ಯಾವುದಾದ್ರೊಂದು ಕೆಲಸ ಹೇಗೆ ಚೆನ್ನಾಗಿ ಮಾಡುವುದು ಅಂತೆಲ್ಲ ಸರಿಯಾಗಿ ಗೊತ್ತಾಗುತ್ತೆ ನಮಗೆ. ನವಯುಗ ಶಿಕ್ಷಣ ನಾವು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಕಲ್ತ್ಕೊಳ್ಬೋದು. ಯಾಕೆ ಅಂದರೆ ಅದು ಹಲವಾರು ಕಡೆ ಸಿಗುತ್ತೆ ನಮಗೆ. ಆದರೆ ಪಾರಂಪರಿಕ ಶಿಕ್ಷಣ ಕೆಲವು ಕಡೆ ಮಾತ್ರ ಸಿಕ್ಕಿ ಅದು ವಿದ್ಯಾರ್ಥಿ ದಶೆಯಲ್ಲೇ ಕಲ್ತ್ಕೊಂಡ್ರೆ ಇನ್ನೂ ಪರಿಣಾಮಕಾರಿ ಅಂತ ನಾವು ಗೊತ್ತಾಗಿದೆ ಅದು. ಆದ್ದರಿಂದ ಇಂತಹ ಗುರುಕುಲವನ್ನು ಸ್ಥಾಪಿಸಿ ನಮ್ಮೆಲ್ಲರ ಜೀವನವನ್ನು ಧನ್ಯ ಮಾಡಿದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಅವರ ಪಾದಕಮಲಕ್ಕೆ ನಮಸ್ಕರಿಸುತ್ತಾ, ಅವರಿಗೆ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೇಳುತ್ತಾ, ನನ್ನ ಜೀವನ ಈ ಗುರುಕುಲಕ್ಕೆ ಹೋಗಿ ಧನ್ಯ ಆಯಿತು. ನಿಮ್ಮ ಜೀವನವನ್ನು ನೀವು ಧನ್ಯ ಮಾಡಿಕೊಳ್ಬೇಕು. ಇಂತಹ ಮಹತ್ ಸಂಕಲ್ಪಕ್ಕೆ ತಾವೆಲ್ಲ ಸಹಕಾರವನ್ನು ನೀಡಬೇಕು, ತಮ್ಮ ತಮ್ಮ ಮಕ್ಕಳನ್ನು ಕಳಿಸ್ಕೊಳ್ಬೇಕು, ನಿಮ್ಮ ಜೀವನವನ್ನು ಧನ್ಯ ಮಾಡಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ವಿರಮಿಸ್ತೇನೆ. ನಮಸ್ಕಾರ.